ಎಂಥ ಕಲ್ಲು ಮನಸ್ಸಿರೋರ್ಗೂ ಈ ಒಂದು ಸಾಂಗ್ ಕೇಳಿದ್ರೆ ಒಂದು ಸ್ಟೋನ್ ಹಾರ್ಟ್ ಅಂತ ಹೇಳ್ತಾರಲ್ವಾ, ಅದು ಕರಗ್ಬಿಡ್ತಾರೆ. ಅಷ್ಟು ಅದ್ಭುತವಾಗಿ ಬಂದಿದೆ. ನಾನು ಬರೀ ಫೋನಲ್ಲಿ ಕೇಳ್ತಿದ್ದೆ, ಈಗ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ಲೈವ್ ಅಲ್ಲಿ ಕೇಳ್ತಾ ಇದ್ದೀನಿ. ಹೌದು, ಯಾಕಂದ್ರೆ ಅಂತ ಒಳ್ಳೆ ಕಂಠ ನಮಗಿಲ್ಲ, ಇರೋರ ಹತ್ರ ಕೇಳಿಸ್ಕೊಳ್ಳೋಣ. ಮೇಡಮ್ ದಯವಿಟ್ಟು ಸಾಂಗ್ ಖಂಡಿತ ಹಾಡ್ತೀನಿ. ಕಣ್ಣ ನೀರು ಮಳೆಯ ಹಾಗೆ ಕೆನ್ನೆ ಮೇಲೆ ಸುರಿಯೋ ಪರಿಯ, ನೋಡುವೊಮ್ಮೆ ಇನಿಯ ನೀನು ನೀನೆ ಕೊಟ್ಟ ಉಡುಗೊರೆಯ. ಕಣ್ಣ ನೀರು ಮಳೆಯ ಹಾಗೆ ಕೆನ್ನೆ ಮೇಲೆ ಸುರಿಯೋ ಪರಿಯ, ನೋಡುವೊಮ್ಮೆ ಇನಿಯ ನೀನು ನೀನೆ ಕೊಟ್ಟ ಉಡುಗೊರೆಯ. ನೀನು ಹೋದ ಮೇಲೆ ಭೂಮಿಯೆಲ್ಲ ಬರಡಾಗಿದೆ, ನನ್ನ ಮನಸ್ಸಿನ ತಳಮಳ ಬಿರುಸಾಗಿದೆ, ಇಡೀ ಬದುಕಿನ ದಿನಚರಿ ಮರೆತೋಗಿದೆ. ನೋಡದೆ ಒಮ್ಮೆ ನಿನ್ನ ಇರಲಾಗದೆ, ಇನ್ನು ನೆನಪಿನ ಅಲೆಯಲ್ಲೇ ಇರಲಾಗದು. ತುಸು ನಗುವಿನ ಬೆಳಕನ್ನು ನನಗೆ ಕೊಡು, ಇಡೀ ಜನುಮಗು ಹೆಸರನ್ನು ಸ್ಮರಿಸುವೆನು. ಕಾಡದೆ ಮತ್ತೆ ನೀನು ಬಂದು ಬಿಡು, ನೀನೇ ಇರದ ಈ ಊರಿನಲ್ಲಿ ಮನಸ್ಸು ಇರದೇನೆ ಹೇಗೆ. ಥ್ಯಾಂಕ್ ಯು, ಮೀನ್ಸ್ ಅಲ್ಲ, ಥ್ಯಾಂಕ್ ಯು. ಈಗ ಆಲ್ಮೋಸ್ಟ್ ನಾವು ನೋಡ್ತಾ ಇರೋ ಹಾಗೆ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ. ಹೌದು. ಸೊ ಅಂತ ಮಿಲಿಯನ್ ಗಟ್ಟಲೆ ಓಡ್ತಿರೋಂತಹ ಸಿಂಗರ್ ನೀವು ಈಗ ಎಷ್ಟು ದುಬಾರಿ ಆಗಿದ್ದೀರಾ ಅಂತ? ಆ ಥರ ಏನಿಲ್ಲ. ನಂಗೆ ಪೇರೆಂಟ್ಸ್ ಒಂದು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮನೂ ಮ್ಯೂಸಿಷಿಯನ್ಸ್ ಆಗಿರೋದ್ರಿಂದ ನೀನು ಎಷ್ಟೇ ಎತ್ತರಕ್ಕೆ ಬೆಳಿ ಮಗ, ನೀನು ನಡ್ಕೊಂಡು ಬಂದಿರೋ ದಾರಿನ ಯಾವತ್ತೂ ಮರಿಬೇಡ. ಕಠಿಣ ಪರಿಶ್ರಮ, ಆ ಶ್ರದ್ಧೆ ನಿಮ್ಮನ್ನ ಇವತ್ತು ಇಲ್ಲಿ ಕರ್ಕೊಂಡು ಬಂದಿರೋಂಥದ್ದು. ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ? ನಾನು ಅಂದರೆ ನನ್ನ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ನಂಬೋಳು, ತುಂಬ ಅಂದರೆ ತುಂಬ ನಂಬ್ತೀನಿ ನಾನು. ಇದೊಂದು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಯೂನಿವರ್ಸಿಗೆ ಯಾವಾಗಲೂ ನಾನು ಆಭಾರಿಯಾಗಿರ್ತೀನಿ, ಗ್ರೇಟ್ಫುಲ್ ಆಗಿರ್ತೀನಿ. ಯಾಕಂದರೆ ಇದೆಲ್ಲ ಒಂದಿನ ಏನಂತಾರೆ, ಒಂದಿನ ಕೇಳಿ ಪಡೆದಿರೋದು ಅಂತಲ್ಲ, ತುಂಬ ರಾತ್ರಿ ತುಂಬ ದಿನ ಶ್ರಮ ಪಟ್ಟಿರೋದಕ್ಕೆ ಈ ಒಂದು ಹಂತ ಅಂತಾರಲ್ಲ, ಇದೊಂದು ಸ್ಟೇಜ್ ಅಂತಾರಲ್ಲ, ಆ ಥರ ಸಿಕ್ಕಿರೋದು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಡೈಲಿ ಮಲ್ಗೋಕ್ಕಿಂತ ಮುಂಚೆ ಇಲ್ಲ ಎದ್ದ ಮೇಲೆ ನಾನು ಯಾವಾಗಲೂ ನಾನು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿನೇ ನಾನು ಡೇನ ಸ್ಟಾರ್ಟ್ ಮಾಡೋದು. ಯಾಕಂದರೆ ಈ ಥರ ಇವಾಗ ನೀವು ಹಾಕಿರೋ ಬಟ್ಟೆ ಆಗಿರ್ಬೋದು, ನಾನು ಹಾಕಿರೋ ಬಟ್ಟೆ, ನಾವು ತಿನ್ನೋ ಊಟ ತುಂಬ ಜನಕ್ಕೆ ಸಿಗೋದಿಲ್ಲ. ಸೊ ನಮಗೆ ಸಿಕ್ಕಿದೆ ಅಂತಂದಮೇಲೆ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದ ಯೂನಿವರ್ಸ್ ಅಲ್ವಾ.